ಶಾರ್ವಿಸ್ ಕಿಚನಿಗೆ ಸ್ವಾಗತ. ನಾನಿವತ್ತು ಒಂದು ಬಾಳೆಕಾಯಿ ಸಿಪ್ಪೆದು ಪಲ್ಯ ಮಾಡೋದು ಯಾವಾಗೆ ಅಂತ ತೋರಿಸ್ತೀನಿ. ಯಾಕಂದರೆ ಇದು ನಾವು ಬಾಳೆಕಾಯಿ ಚಿಪ್ಸ್ ಮಾಡಿದ್ವಲ್ಲ ಅದರ ಸಿಪ್ಪೆಯಿಂದ ಮಾಡ್ತಿರೋದು. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಬಾಳೆಕಾಯಿ ಸಿಪ್ಪೆನ ಚಿನ್ನದಾಗಿ ಕಟ್ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಾಗುತ್ತೆ ಆವಾಗ. ಇವಾಗ ನಾವು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು, 4 ಚಮಚ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ನಾನು ಇದಕ್ಕೆ 1 ಚಮಚದಷ್ಟು ಎಣ್ಣೆ ಬಿಸಿ ಆದಾಗ 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಿಟಪಟ ಅನ್ನುವಾಗ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಇದು ಕೆಂಪಾಗಲಿ, ಉದ್ದಿನಬೇಳೆ ಎಲ್ಲ ಕೆಂಪಾಗ್ತಾ ಇರುವಾಗ ಒಂದು ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ನೀವು ಬಾಳೆಕಾಯಿ ಸಿಪ್ಪೆನ ಎಸೆಯೋದಕ್ಕಿಂತ ಈ ಥರ ಮಾಡ್ಬೋದು. ಅದರಿಂದ ಬಜ್ಜಿ ಪಲ್ಯ ಎಲ್ಲ ಚೆನ್ನಾಗಾಗುತ್ತೆ. ಒಮ್ಮೆ ಮಾಡಿ ನೋಡಿ ಈ ಥರ. ಇವಾಗ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡೆ. ಈಗ ನಾವು ನೀರಲ್ಲಿ ಅದ್ದಿಟ್ಟಿದ್ವಲ್ಲ ಬಾಳೆಕಾಯಿನ ಸಿಪ್ಪೆ ಕಟ್ ಮಾಡಿ ಇಟ್ಕೊಂಡಿರೋದು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನಿವಾಗ ಹುಣಸೆ ಹಣ್ಣಿನ ರಸನ ಕಿವುಚಿ ಹಾಕ್ತಾಯಿದ್ದೀನಿ. ಒಂದು ನಿಂಬೆ ಗಾತ್ರದಷ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡೆ. ನಂತರ ನಾನು ಇದಕ್ಕೆ ಒಂದು ತುಂಡು ಬೆಲ್ಲ ಸೇರಿಸ್ತಾ ಇದ್ದೀನಿ. ನಿಮಗೆ ಬೆಲ್ಲ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ನಿಂಬೆ ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡೆ. ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಬೇಯಕ್ಕೆ ಬಿಡೋಣ. ನಂತರ ಇದಕ್ಕೆ ನಾವು ಉಪ್ಪು ಸೇರಿಸಬೇಕು. ಇವಾಗ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಮೇಯ್ನಾಗಿ ಬೇಕಿರೋದು ಖಾರಕ್ಕೆ ಖಾರ ಪುಡಿ ಹಾಕಲ್ಲ ನಾನಿಲ್ಲಿ, ಕಾಳು ಮೆಣಸಿನ ಪುಡಿನ ಹಾಕ್ತಾ ಇರೋದು. ಇದೊಂದು 2 ಚಮಚದಷ್ಟು ಹಾಕ್ಕೊಳ್ಳೋಣ. ಇದು ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ನೀವು ಹಸಿಮೆಣಸನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಪುಡಿ ಸೇರಿಸ್ಕೊಳ್ಳಿ. ಇದು ಕಾಳು ಮೆಣಸು ಪುಡಿ ಹಾಕಿದರೆ ಈ ಥರ ಮಾಡಿದ್ರೇ ತುಂಬ ಚೆನ್ನಾಗಾಗೋದು. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ಸಾಧಾರಣ ಬೆಂದಾಗಿದೆ. ಇವಾಗ ಇದಕ್ಕೆ ನಾವು 1 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡೋಣ. ಒಂದು 10 ನಿಮಿಷ ಬೆಂದರೆ ಸಾಕಿದು, ಆವಾಗ ರೆಡಿಯಾಗುತ್ತೆ. ಪ್ಲೀಸ್ ನನ್ನ ವೀಡಿಯೋಸ್ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನೋಡಿ, ಇದು ಒಂದು 10 ನಿಮಿಷ ಆಗಿದೆ. ನೀರೆಲ್ಲ ಆರಿಕೊಂಡು ಬಂದಿದೆ ನೋಡಿ. ಇದೀಗ ತುಂಬ ಚೆನ್ನಾಗಾಗಿದೆ. ಇವಾಗ ನಾವು ಇದಕ್ಕೆ ಒಂದು 1/4 ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಏನಂದರೆ ಕಾಯಿ ತುರಿ ಮತ್ತು ಕಾಳು ಮೆಣಸನ್ನು ನೀವು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಂಡು ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬೇರೆ ಬೇರೆಯೇ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಆ ಥರ ಮಾಡ್ಕೊಂಡು ನೋಡಿ ಒಮ್ಮೆ, ತುಂಬ ಚೆನ್ನಾಗಾಗುತ್ತೆ. ಈ ಥರನೂ ಮಾಡ್ಕೊಳ್ಬೋದು. ಇವಾಗ ಇದು ರೆಡಿಯಾಗಿದೆ. ಬಾಳೆಕಾಯಿ ಸಿಪ್ಪೆಯನ್ನು ಎಸೆಯೋ ಬದಲು ಈ ಥರ ಒಮ್ಮೆ ಪಲ್ಯ ಮಾಡಿ ನೋಡಿ. ಇದು ನಾವು ಚಿಪ್ಸ್ ಮಾಡಿದ್ವಲ್ಲ ಆ ಬಾಳೆಕಾಯಿ ಸಿಪ್ಪೆ, ಇದು ನೇಂದ್ರ ಬಾಳೆಕಾಯಿ ಅಂತಿರಲ್ಲ ಅದರದ್ದು. ಇವಾಗ ಪಲ್ಯ ರೆಡಿಯಾಗಿದೆ. ರುಚಿ ರುಚಿಯಾದ ಬಾಳೆಕಾಯಿ ಸಿಪ್ಪೆಯ ಪಲ್ಯ ಇವಾಗ